ಸರ್ವದಾ. ನಾನು ಶ್ರೀಕಾಂತ್ ಸಹಾಯಕ ಅಭಿಯಂತರ. ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ರಕ್ಷಣಾ ಸಂದೇಶಗಳನ್ನು ಸಂಭಾಷಣೆ ಮೂಲಕ ನಿಮ್ಮ ಮುಂದೆ ನೀಡಲಿದ್ದಾರೆ ಹಾಗೂ ಶ್ರೀಮತಿ ರಾಜೇಶ್ವರಿ ಇವರಿಂದ ಬನ್ನಿ ನೋಡೋಣ. ಮುಂದಿನ ಕಾರ್ಯಕ್ರಮ ಪ್ರಾಂತ ನೃತ್ಯ ಆಗಿರುವುದರಿಂದ ನೃತ್ಯ ತಂಡದವರು ತಯಾರಿಸಿದ್ದಾರೆ ಎಂದು ಕೇಳಿಕೊಂಡಿದ್ದರು. ಮಹತ್ವವನ್ನ ನಿಮ್ಮ ಹೃದಯಕ್ಕೆ, ನಿಮ್ಮ ಹೃದಯದ ಅಂತರಾಳಕ್ಕೆ ಮುಟ್ಟಿಸಬೇಕಿರುವಂತಹ ಭಾವನೆಯೊಂದಿಗೆ ಈ ಒಂದು ಸಂಭಾಷಣೆ ಕಾರ್ಯಕ್ರಮವನ್ನ ಪ್ರಪ್ರಥಮವಾಗಿ 42ನೇ ರಾಷ್ಟ್ರೀಯ ಸುರಕ್ಷತಾ ಕಾರ್ಯಕ್ರಮಕ್ಕೆ ನಾವು ಹಾಕಿಕೊಂಡಿದ್ದೇವೆ. ನಿಮ್ಮ ಚಪ್ಪಾಳೆ ನಮಗೆಲ್ಲ ಹರ್ಷೋದ್ಗಾರ, ನಿಮ್ಮ ಚಪ್ಪಾಳೆ ನಮಗೆಲ್ಲ ಹರ್ಷೋದ್ಗಾರ. ವಿಸ್ಮಯ ವಿಸ್ಮಯ ವಿಸ್ಮಯ, ಇದೆಂತ ವಿಸ್ಮಯ! ಯಾವ ಹೊತ್ತಿನಲ್ಲಿ, ಯಾವ ಕ್ಷಣದಲ್ಲಿ, ಯಾವ ಗಳಿಗೆಯಲ್ಲಿ, ಯಾರ ಬದುಕಿನಲ್ಲಿ, ಯಾರ ಆಧೀನದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಏನಾಗಬಹುದು, ಇದು ವಿಸ್ಮಯ, ಇದು ವಿಸ್ಮಯ. ಘಟನೆಗಳು ದುರ್ಘಟನೆಗಳ ಘಟಿಸಿ ಶೋಚನೀಯವಾದಾಗ ನಾವೆಲ್ಲರೂ ಅಯ್ಯೋ ಹೀಗ್ಯಾಕಾಯ್ತು, ಹಾಗ್ಯಾಕಾಯ್ತು, ಹೀಗಾಗಬಾರ್ದಾಗಿತ್ತು, ಹಾಗಾಗಬಾರ್ದಾಗಿತ್ತು ಎಂದು ಕೊರಗುವುದಿಲ್ಲವೇ? ಸಮುದ್ರದ ಪ್ರವಾಹದ ಅಲೆಗಳಂತೆ ನಮ್ಮ ಎಲ್ಲರ ಹೃದಯಗಳು ಕೂಡ ತಲ್ಲಣಗೊಳ್ಳುವುದಿಲ್ಲವೇ? ಇದು ವಿಸ್ಮಯ, ಇದು ವಿಸ್ಮಯ, ಇದೆಂತ ವಿಸ್ಮಯ ಇದು! ನೋಡಿ, 2 ಉದಾಹರಣೆ ಇದೆ ನಮ್ಮ ಕಣ್ಣೆದುರಿಗೆ. ಭೂಪಾಲದ ಅನಿಲ ದುರಂತದ ಘಟನೆಯೇ ಆಗಲಿ, ಚೆರ್ನೋಬಿಲ್ನ ಅಣುಸ್ಥಾವರದ ಸ್ಫೋಟಕದ ಘಟನೆಯಾಗಲಿ, ಎಂತಹ ಇಡೀ ನಮ್ಮ ಮಾನವ ಕುಲಕೋಟಿಗೆ ತಲ್ಲಣಗೊಳಿಸುವಂತಹ ಒಂದು ಕರಾಳ ದೃಶ್ಯ ನಮ್ಮ ಕಣ್ಣು ಮುಂದೆ ಇವತ್ತಿಗೂ ಕಾಡ್ತಾ ಇದೆ. ಇದು ಎಂತಹ ದುಸ್ಥಿತಿ, ಇದು ಎಂತಹ ಗಂಭೀರ ಪರಿಸ್ಥಿತಿ, ಇದು ಯಾವ ತಿರುವು, ಇದು ಎಂತಹ ಅನಾಥಕತೆ ನಮ್ಮದು. ಇದಕ್ಕೆ ಯಾರು ಹೊಣೆ? ಯಾರಿಗೆ ಹೊಣೆ? ಯಾರಿಗುಂಟು, ಯಾರಿಗಿಲ್ಲ? ಯಾರ ಪಾಪ, ಯಾರಿಗೆ ಪಾಪ? ಅಯ್ಯೋ ಇದಕ್ಕೆ ಹಾಗಾದರೆ ಇದಕ್ಕೆ ಪರಿಹಾರವಿಲ್ಲವೇ? ಇದಕ್ಕೆ ಅಂತ್ಯವಿಲ್ಲವೇ? ಇದಕ್ಕೆ ಕೊನೆಯುವುದು ಇಲ್ಲವೇ? ಇದೇನಾದರೂ ಚಿದಂಬರ ರಹಸ್ಯವೇ? ಚಿದಂಬರ ರಹಸ್ಯವೇ? ಚಿದಂಬರ ರಹಸ್ಯವೇ? ಇಲ್ಲ, ಖಂಡಿತ ಇಲ್ಲ. ಇದು ಯಾವ ಚಿದಂಬರ ರಹಸ್ಯವೂ ಅಲ್ಲ. ಇದು ಕೇವಲ ಮಾನವನ ಅಲಕ್ಷ್ಯತೆ, ಮಾನವನ ಅಜಾಗರೂಕತೆ, ಮಾನವನ ಅನುಸರಣೆ. ಇದಕ್ಕೆಲ್ಲ ಒಂದೇ ಒಂದು ಸೂಕ್ತ ಪರಿಹಾರವಿದೆ, ಅದುವೇ ಸುರಕ್ಷತೆಯ ಪಾಲನೆ. ಎಂತ ಅದ್ಭುತವಾದ ಮಾತು ನಿಂದು! ನಿನ್ನ ಮಾತುಗಳನ್ನ ನಾನು ಮೆಚ್ಚಿದೆ. ನಿಜವಾಗ್ಲೂ ನೀವು ತುಂಬಾ ಜಾಣೆ ಅಲ್ವೇ? ಮತ್ತೆ ಅದಕ್ಕೆ ಹೇಳೋದು, ಸುಶಿಕ್ಷಿತ ಹೆಣ್ಣು ಪುರುಷನ ಕಣ್ಣು, ಸುಶಿಕ್ಷಿತ ಹೆಣ್ಣು ಸಮಾಜದ ಕಣ್ಣು ಎಂದು. ಈಗ ನನಗೆ ಜ್ಞಾನೋದಯವಾಯಿತು, ಈಗ ನನಗೆ ಜ್ಞಾನೋದಯವಾಯಿತು. ಅದಕ್ಕೆ ಹೇಳ್ಬೋದು, ತುಮಿ ಹೋ ಸಬ್ ಕುಚ್, ತುಮಿ ಹೋ ತುಮ್ ಬಿನ್ ಕೋಯಿ ನಹೀ, ತುಮಿ ಹೋ ಜೋ सबकी राहत, तुम्ही हो सबकी चाहत, तुम्ही हो जो सबकी मंजिल, तुम्ही हो जो सबके दिल की धड़कन, तुम्ही हो तुम बिन कोई नहीं, तुम बिन कोई नहीं. ಒಂದು ನಿಮಿಷ ಏನಿದು? ಇಲ್ಲದಿದ್ದಂತೆ ನಾನೇ ಮೇಲೆ ಮಾರುತ ಬಿಟ್ಟು ಬರ್ತಾ ಇದೆ. ಕನಸಿನಾದ್ರೂ ಕಾಣ್ತಿದ್ದೀರ ಹೇಗೆ? ಅರೆ ಹುಡುಗಿ, ನಾನೇನು ಒಂದು ಹೆಣ್ಣಿಗೋಸ್ಕರ ಸುರಕ್ಷತೆಗಾಗಿ ತಾಜ್ಮಹಲ್ ಕಟ್ಟಬೇಕಂತ ನಾನು ಕನಸು ಕಾಣ್ತಾ ಇಲ್ಲ. ಸುರಕ್ಷತೆಯ ಮಹತ್ವವನ್ನ ಜನರಿಗೆ ಸಾರಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ. ಸುರಕ್ಷತೆ ಪುಸ್ತಕದ ಬದನೆಕಾಯಿ ಆಗೋದು ಬೇಡ, ಅದು ಚಲಾವಣೆಯಲ್ಲಿ ಬರಬೇಕು, ಅದು ಕಾರ್ಯರೂಪದಲ್ಲಿ ಬರಬೇಕು. ಅದೇ ನನ್ನ ಪ್ರಯತ್ನ, ಅದೇ ನನ್ನ ಕನಸು. ಪರವಾಗಿಲ್ಲ, ಅಂತೂ ನನ್ನ ಜೊತೆ ಇಟ್ಬಿಟ್ಟು ತುಂಬಾ ಡಬಲ್ ಹುಷಾರಾಗಿದ್ದೀರಾ ನೀವು. ಓಹೋ, ಈ ನಿನ್ನ ಕಾಂಪ್ಲಿಮೆಂಟ್ಸ್ ಕೇಳಿದ ತಕ್ಷಣ ನನಗೆ ಅನಿಸುತ್ತೆ ನಾವೇನು ಸ್ವರ್ಗದಲ್ಲಿ ಕಳ್ತಾ ಇದೆ. ಒಂದ್ ನಿಮಿಷ, ನೀವು ಸ್ವರ್ಗದಲ್ಲಿಲ್ಲ, ನಾವಿಬ್ರು ಇರೋದು ಇಲ್ಲೇ ಭೂಲೋಕದಲ್ಲಿ. ನೋಡಿ, ನಮ್ಮೆಲ್ಲ ಸಹೋದರಿಗಳು ಇಲ್ಲೇ ಇದ್ದಾರೆ. ಹೌದಲ್ವಾ? ಹಾಗಾದ್ರೆ ನಮಗಿರುವುದು ಯಾವ ಚಿಂತೆ? ನನಗೊತ್ತು ನಿಮ್ ಚಿಂತೆ, ನಮ್ಮ ಇಂದಿನ ಸುರಕ್ಷತಾ ಕಾರ್ಯಕ್ರಮದ ಚಿಂತೆ ಅಲ್ವೇ? ಹಾಗಾದರೆ ತಡೆಯಿಂದೇಕೆ? ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಬಿಡೋಣವೇ? ಶುಭಸ್ಯ ಶೀಘ್ರ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿಯೇ ಬಿಡೋಣ. ಬನ್ನಿ ಭಾವಗಳೇ, ಬನ್ನಿ ಸುರಕ್ಷತೆಗೆ ಕರೆಯುವೆ ಕೈ ಬೀಸಿ. ಬನ್ನಿ ಭಾವಗಳೇ, ಬನ್ನಿ ಸುರಕ್ಷತೆಗೆ ಕೈ
ಕರೆಯುವೆ ಕೈ ಬೀಸಿ, ಕರೆಯುವೆ ಕೈ ಬೀಸಿ, ಕರೆಯುವೆ ಕೈ ಬೀಸಿ, ಕರೆಯುವೆ ಕೈ ಬೀಸಿ. ನಮಸ್ಕಾರ. ದಿನಾಚರಣೆಯ ಈ